ನರೇಗಾದಿಂದ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನ ಸಾರಿದೆ. ವಿಶೇಷ ಅಧಿವೇಶನವನ್ನ ಕರೆದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಶೇಷ ಅಧಿವೇಶನದ ಬಗ್ಗೆ ಕೆಲ ಸಲಹೆ ನೀಡಿದ್ರು ಕಾನೂನು ಇಲಾಖೆಯವರು. ವರ್ಷದ ಮೊದಲು ಜಂಟಿ ಅಧಿವೇಶನವನ್ನ ಕರೆಯಬೇಕು. ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕು. ಹಾಗಾಗಿ ವರ್ಷದ ಮೊದಲು ವಿಶೇಷ ಅಧಿವೇಶನ ಸಾಧ್ಯವೆಂಬ ಸಲಹೆ ಬಂತು. ಹೀಗಾಗಿ ಕಾನೂನು ತೊಡಕುಗಳ ಬಗ್ಗೆ ಇಂದು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ವಿಶೇಷ ಅಧಿವೇಶನವನ್ನು ನಡೆಸ್ತಾರೆ. ಅದೆಷ್ಟು ದಿನ, 2 ದಿನಾನೋ ಅಥವಾ 6 ದಿನಾನೋ, ಈ ರೀತಿ ಪ್ಲಾನನ್ನು ಸರ್ಕಾರ ಈಗ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ನರೇಗಾ ಬಚಾವೋ ಅನ್ನುವಂಥ ಒಂದು ಆಂದೋಲನಕ್ಕೂ ಕೂಡ ಅಂದರೆ ದೇಶಾದ್ಯಂತ ಇದಾಗುತ್ತೆ. ಬಟ್ ಇಲ್ಲಿ ರಾಜ್ಯದಲ್ಲಿ ಬಿಸಿ ಮುಟ್ಟಿಸ್ಬೇಕಲ್ವಾ BJP ನಾಯಕರಿಗೆ ಮತ್ತು ಜನರಿಗೆ ಜಾಗೃತಿನ ಮೂಡಿಸಬೇಕು. ಮನ್ರೇಗಾ ರದ್ದಾಗಿರೋದ್ರಿಂದಾಗಿ ಏನೆಲ್ಲ ಅನಾನುಕೂಲ ಆಗ್ತಾ ಇದೆ, ಪಂಚಾಯತ್ ವ್ಯಾಪ್ತಿಗೆ ಎಷ್ಟು ಇದು ಹೊಡೆತ ಕೊಡುತ್ತೆ, ರಾಜ್ಯ ಸರ್ಕಾರದ ಅನುದಾನ ಇಲ್ಲಿ ಹೇಗೆ ಜಾಸ್ತಿ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ತಿಳಿ ಹೇಳಲಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಜಿ ರಾಮ್ಜಿ ಹೆಸರನ್ನು ತಂದಿದ್ದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳುವಂಥ ಪ್ರಯತ್ನಗಳು ನಡೀತಾನೆ ಇದೆ. ಅಭಿಯಾನವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಬಟ್ ಈಗ ವಿಶೇಷ ಅಧಿವೇಶನದಲ್ಲಿ ಯಾವ ರೀತಿ BJPಗೆ ಬಿಸಿ ಮುಟ್ಟಿಸುವಂಥ ಒಂದು ಪ್ರಯತ್ನ ಇರುತ್ತೆ, ಜೊತೆಗೆ ಒಂದು ರೀತಿ ಜಾಗೃತಿ ಮೂಡಿಸುವಂಥ ಕೆಲಸ ಆರಂಭ ಆಗುತ್ತಾ ನಿರಂತರವಾಗಿ ಅಂತ ರಾಜ್ಯದಲ್ಲಿ? ಹೌದು ಪ್ರಭು, ರಾಜ್ಯ ಸರ್ಕಾರ ಒಟ್ಟಾರೆ ದೇಶದಾದ್ಯಂತ ಜನರ ಮನದಲ್ಲಿ ಉಳಿದಂತಹ ಜನರ ಕಲ್ಯಾಣ ಕಾರ್ಯಕ್ರಮದ ಭಾಗವಾಗಿ ಇದ್ದ ಮನ್ರೇಗಾ ಯೋಜನೆಯನ್ನು ತೆಗೆದು ವಿಬಿಜಿ ರಾಮ್ಜಿ ಯೋಜನೆಯನ್ನು ಮಾಡಿರುವುದು ಸರಿಯಲ್ಲ ಅನ್ನುವಂತಹ ನಿರ್ಣಯಕ್ಕೆ ಬಂದಿದೆ. ಆ ವಿಚಾರವಾಗಿ ಖಂಡನ ನಿರ್ಣಯವನ್ನು ಕೂಡ ತೆಗೆದುಕೊಂಡಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ಇದನ್ನು ಖಂಡಿಸುವುದಕ್ಕಾಗಿಯೇ ವಿಶೇಷ ಅಧಿವೇಶನವನ್ನು ಕರೆಯೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಜನವರಿ 22ರಿಂದ 31ರ ಒಳಗೆ 3ರಿಂದ 7 ದಿನಗಳ ಕಾಲ ಅಧಿವೇಶನವನ್ನು ನಡೆಸುವುದಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಮಧ್ಯದಲ್ಲಿ ರಜಾ ದಿನಗಳು ಬರೋದ್ರಿಂದಾಗಿ ಎಷ್ಟು ದಿನಗಳು ನಡೆಸಬೇಕು ಅನ್ನೋದನ್ನು ಅಂತಿಮಗೊಳಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಈ ಅಧಿವೇಶನದ ಮುಖಾಂತರ ಅಂದರೆ ಜಂಟಿ ಅಧಿವೇಶನವನ್ನು ನಡೆಸಿ ಅದರ ಜೊತೆಯಲ್ಲಿ ವಿಶೇಷ ಅಧಿವೇಶನವನ್ನು ನಡೆಸುವಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ಹೊಂದಿಕೊಂಡಿದೆ. ಈ ಅಧಿವೇಶನದ ವೇಳೆಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಿಂದ ರಾಜ್ಯ ಸರ್ಕಾರಗಳಿಗೆ ಆಗ್ತಿರುವಂಥ ನಷ್ಟ ಏನು ಅನ್ನುವಂತಹ ವಿಚಾರವನ್ನು ಜನರಿಗೆ ಮನದಟ್ಟು ಮಾಡುವ ಹಾಗೆ ದಾಖಲೆಗಳಲ್ಲಿ ಅದನ್ನು ಪ್ರತಿಬಿಂಬಿಸುವ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅಧಿವೇಶನದಲ್ಲಿ ಮೊದಲ ದಿನ ರಾಜ್ಯಪಾಲರ ಭಾಷಣವನ್ನು ಮಾಡಿಸಿದ ಬಳಿಕ ಆ ನಂತರ ಈ ರಾಮ್ಜಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಇಲ್ಲಿ ಸಮಗ್ರ ಕಾಯ್ದೆಯ ವಿಚಾರದ ಬಗೆಗಿನ ಆಗುಹೋಗುಗಳು ಮತ್ತು ಲಾಭ ನಷ್ಟಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಈ ಹಿಂದೆ 90% ಅನುದಾನವನ್ನು ಕೊಟ್ಟು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡುವ ಅವಕಾಶವನ್ನು ಮಾಡಿಕೊಡ್ತಾ ಇತ್ತು. ಆದರೆ ಈಗ 60% ಅನುದಾನವನ್ನು ಕೊಟ್ಟು 40%ನ ಹೆಚ್ಚುವರಿ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕಿದೆ. ಹಾಗೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಗ್ರಾಮ ಪಂಚಾಯಿತಿಗಳು ಒಂದಷ್ಟು ಕೆಲಸವನ್ನು ತೆಗೆದುಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ಗ್ರಾಮ ಪಂಚಾಯಿತಿಗಳ ವಿಕೇಂದ್ರೀಕರಣದ ಅಧಿಕಾರ ಹಂಚಿಕೆಯ ಯೋಜನೆಗೆ ಮತ್ತು ಜನರ ಪರವಾದ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅನ್ನುವಂತಹ ಮುಖ್ಯ ವಿಚಾರವನ್ನು ಇಟ್ಟುಕೊಂಡು ಇದರ ವಿರುದ್ಧ ಜನರಿಗೆ ತಿಳುವಳಿಕೆ ಮೂಡಿಸುವ ಪ್ರಕ್ರಿಯೆಯನ್ನು ಮಾಡುವುದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಅಧಿವೇಶನವನ್ನು ಕರೆದಿದೆ. ಜೊತೆಗೆ ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಹಿಂದೆ ಇದ್ದಂತಹ ಮನ್ರೇಗಾ ಯೋಜನೆಯನ್ನು ಮರುಜಾರಿ ಮಾಡುವುದಕ್ಕೆ ಕೇಂದ್ರದ ಮೇಲೆ ಒತ್ತಡವನ್ನು ಹೇರುವುದಕ್ಕೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದೆ. ವಿಶೇಷ ಅಧಿವೇಶನದ ಬಳಿಕ ಹಂತ ಹಂತವಾಗಿ ರಾಜ್ಯವ್ಯಾಪಿ ಹೋರಾಟಗಳನ್ನು ಮಾಡುವ ಮುಖಾಂತರ ಜನರಿಗೆ ವಿಚಾರದ ಬಗ್ಗೆ ಅರಿವು ಮೂಡಿಸಿ ಯೋಜನೆಯನ್ನು ಅನುಷ್ಠಾನ ಮಾಡುವುದಕ್ಕೆ ಒತ್ತಡ ಹೇರುವ ಪ್ರಕ್ರಿಯೆಯನ್ನು ಮಾಡೋದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗೆ.